ಹೈವೇ ರಸ್ತೆಯಲ್ಲಿ ಬಿದ್ದಿತ್ತು ಹೆಣ. ಆಕ್ಸಿಡೆಂಟ್ ಅನ್ಕೊಂಡಿದ್ರು ಎಲ್ಲರೂ. ಪೊಲೀಸರು ಸಹ ಅಪಘಾತ ಅಂತಾನೆ ಕೇಸ್ ದಾಖಲಿಸ್ಕೊಂಡಿದ್ರು. ಆದರೆ 1.5 ತಿಂಗಳ ನಂತರ ಗೊತ್ತಾಗಿದ್ದು ಅದು ಡೆಡ್ಲಿ ಮರ್ಡರ್ ಅಂತ. ಕೊಂದಿದ್ದು ಪ್ರಾಣ ಸ್ನೇಹಿತನೇ. ಮತ್ತೊಂದು ರೋಚಕವಾದ ಕ್ರೈಮ್ ಕಥೆಗೆ ಸ್ವಾಗತ. ಇದುವೇ ಕಾರ್ಯಕ್ರಮ ಕ್ರೈಮ್ ಕಥೆ ನನ್ನ ಜೊತೆ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ಅಲೆಮಾರಿ ಅಮೀರ್. ಅವತ್ತು ಜೂನ್ 12ನೇ ತಾರೀಕು ಶುಕ್ರವಾರ ರಾತ್ರಿ ಒಂದು 9-9:30 ಸಮಯ. ಸಖರಾಯಪಟ್ಟಣ, ಚಿಕ್ಕಮಗಳೂರು ಸಿಟಿ ಹತ್ರನೇ ಇರೋದು. ಇದೇ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದವರು ಒಬ್ಬರು ಆ್ಯಂಬುಲೆನ್ಸ್ ಸಿಬ್ಬಂದಿ. ಅವರು ಹೈವೇ 172 ಏನು ಈ ಸಖರಾಯಪಟ್ಟಣ ಪೊಲೀಸ್ ಲಿಮಿಟ್ಸಲ್ಲಿದೆ, ಅದೇ ಹೈವೇಯಲ್ಲಿ ಬರಬೇಕಾದ್ರೆ ಆ್ಯಂಬುಲೆನ್ಸ್ನಲ್ಲಿ ಒಬ್ಬ ರಕ್ತದ ಮಡುವಿನಲ್ಲಿ ಬಿದ್ದಿರೋದು ಕಾಣಿಸುತ್ತೆ. ಸೊ ಅದನ್ನು ನೋಡಿ ಇದೇ ಪೊಲೀಸರಿಗೆ ಕಾಲ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಸರ್, ಆತ ಇದಾನ ಇಲ್ವೋ ಗೊತ್ತಿಲ್ಲ, ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಬಂದ್ಬಿಡಿ ಆಸ್ಪತ್ರೆಗೆ ಡೈರೆಕ್ಟಾಗಿ ಅಂತ ಹೇಳ್ತಾನೆ. ಸೊ ಓಕೆ ಅಂತ ಪೊಲೀಸರು ಸಹ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಇ ವಾಸ್ ನೋ ಮೋರ್. ಪೊಲೀಸರು ಆಕ್ಸಿಡೆಂಟ್ ಆಗಿದೆಯಾ, ಏನಾಗಿದೆ ಅಂತ ನೋಡೋಣ ಅಂತ ಸ್ಪಾಟ್ಗೆ ಬರ್ತಾರೆ. ಸ್ಪಾಟಿಗೆ ಬಂದು ನೋಡಿದ್ರೆ ಅಲ್ಲಿ ಒಂದು ಟೆಂಪೋ, ಅಂದರೆ ಈ ಆಟೋ ಇರುತ್ತಲ್ಲ, ಲಗೇಜ್ ಆಟೋ, ಈ ಲಗೇಜ್ ಆಟೋ ಕೆಟ್ಟಿ ಅಪ್ಸೆಟ್ ಆಗಿ ಒಂದು ಕಡೆ ಬಿದ್ದುಬಿಟ್ಟಿರುತ್ತೆ. ಪೊಲೀಸರಿಗೆ ಅಲ್ಲಿರೋನೇ ಅಲ್ಲಿ ಬಿದ್ದಿರ್ಬೋದು ಅಂತ ಅನಿಸಿ ಆ ಆಟೋದ ರಿಜಿಸ್ಟ್ರೇಷನ್ ನಂಬರ್ ತಗೊಂಡು ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕಿ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಅಲ್ಲಿ ಬಿದ್ದಿದ್ದವನು ಆಟೋ ಡ್ರೈವರ್ ಆಗಿರಲ್ಲ, ಬೇರೆ ಯಾರೋ ಆಗಿರ್ತಾನೆ. ಆಟೋ ಡ್ರೈವರ್ ಮನೇಲಿ ಮಲಗಿರ್ತಾನೆ. ಹೌದು, ಅವತ್ತು ಸಂಜೆ ಹಂಗೆ ಅದು ಆಟೋ ಅಪ್ಸೆಟ್ ಆಗಿ ಅಲ್ಲಿ ಬಿದ್ದಿದ್ದಾಗ ಆ ಆಟೋ ಡ್ರೈವರು ಒಂದು JCBನ ಕರೆಸಿ ಎತ್ತಬೇಕು ಅಂತ ಅನ್ಕೋತಾನೆ. ಆಗೋದಿಲ್ಲ, ಆತ ಲೇಟ್ ಮಾಡ್ತಾನೆ. ಮರುದಿನ ಬಂದು ನೋಡ್ಕೊಳ್ಳೋಣ ಅಂತ ಆತ ಹೋಗಿ ಮನೇಲಿ ಮಲಗಿಬಿಟ್ಟಿರ್ತಾನೆ. ಪೊಲೀಸರು ಫೋನ್ ಮಾಡೋದು ಆತನಿಗೆ ಹೇಳಿದ ತಕ್ಷಣ ಅವ್ರೇನು ಮಾಡ್ತಾರೆ, ಸತ್ತವನು ಇವನಲ್ಲ ಅಂತ ಗೊತ್ತಾದ ಮೇಲೆ ಸೀದಾ ಈತ ಹಂಗಾದ್ರೆ ಇಲ್ಲಿ ಸಿಕ್ಕವನು ಯಾರು, ಅಂದರೆ ಅಲ್ಲಿ ಶವವಾದವನು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾರೆ ಪೊಲೀಸರು. ಅವನ ಜೇಬೆಲ್ಲ ತಡ್ಕಾಡ್ತಾರೆ. ಅವಾಗ ಒಂದು ID ಕಾರ್ಡ್ ಸಿಗುತ್ತೆ. ಆ ID ಕಾರ್ಡ್ ಸಿಕ್ಕಿದಾಗ ಗೊತ್ತಾಗೋದು ಅಲ್ಲಿ ಸತ್ತವನ ಹೆಸರು ಯಶವಂತ್ ಅಂತ. ಈತ ಹಾಸನ ಜಿಲ್ಲೆಯವನು. ಹಾಸನ ಸಿಟಿಲೇ ವಾಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಅಮ್ಮ ಇದ್ದಾರೆ, ಅಪ್ಪ ಇಲ್ಲ. ಅಕ್ಕ ಮತ್ತು ಒಬ್ಬ ಅಣ್ಣ ಸಹ ಇದ್ದಾನೆ. ಈತ ಬೆಂಗಳೂರಲ್ಲಿ ಕಾರ್ ಡ್ರೈವರ್ ಆಗಿರ್ತಾನೆ. ಒಂದು ಸ್ವಿಫ್ಟ್ ಕಾರ್ ಇಟ್ಕೊಂಡಿರ್ತಾನೆ, ಅದರಲ್ಲೇ ಬಾಡಿಗೆಯನ್ನು ಓಡಿಸ್ತಾ ಇರ್ತಾನೆ. ಆದರೆ ಆ ಗಾಡಿ ಕೆಟ್ಟೋಗಿ ಇತ್ತೀಚೆಗೆ ಅದು ಒಂದು ಸ್ವಲ್ಪ ಸರಿ ಬರ್ತಾ ಇರೋದಿಲ್ಲ, ಆಗಾಗ್ಗೆ ರಿಪೇರಿ ಬರ್ತಿತ್ತು ಅಂದ್ಬಿಟ್ಟು ಅದನ್ನು ಸೇಲ್ ಮಾಡಿರ್ತಾನೆ. ಯಾರಿಗೆ ಅಂದರೆ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಒಬ್ಬನಿಗೆ ಆ ಕಾರ್ನ ಸೇಲ್ ಮಾಡಿರ್ತಾನೆ. ಅದರಲ್ಲೂ ಸಹ ಆ ಡೀಲು ಸಹ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಯಾಕೆಂದರೆ ಈತ EMI ಇನ್ನೂ 1-2 ಕಂತನ್ನು ಬಾಕಿ ಉಳಿಸ್ಕೊಂಡಿರ್ತಾನೆ. ಆತ ಸಹ ಇವನಿಗೆ ಕಂಪ್ಲೀಟ್ ಹಣವನ್ನು ಕೊಟ್ಟಿರಲಿಲ್ಲ. ಇದ್ರ ಬಗ್ಗೆನೇ ಮಾತನಾಡಬೇಕು ಹೋಗ್ತೀನಿ ಅಂತ ಮನೆಯಲ್ಲಿ ಅಮ್ಮನಿಗೆ ಫೋನ್ ಮಾಡಿ ಆತ ಹೋಗಿರ್ತಾನೆ. ಆದರೆ ಮತ್ತೆ ಯಾವಾಗ ಬರ್ತಾನೆ ಅಂತ ಗೊತ್ತಿರೋದಿಲ್ಲ, ಅಂದರೆ ವಾಪಸ್ ಬರೋದಿಲ್ಲ. ಆದರೆ ಫೋನ್ ಕಾಲ್ ಬರೋದು ಪೊಲೀಸರಿಂದ, ಬನ್ನಿ ಅಂತ. ಹೋಗಿ ನೋಡಿದ್ರೆ ಮಗ ಪ್ರಾಣ ಬಿಟ್ಟಿರ್ತಾನೆ. ಸೊ ನಂತರ ಪೊಲೀಸರು ಸಹ ಆಕ್ಸಿಡೆಂಟ್ ಆಗಿದೆ, ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಬಾಡಿನ ತೊಗೊಂಡು ಪೋಸ್ಟ್ ಮಾರ್ಟಮ್ ಮುಗಿದ್ಮೇಲೆ ಹಸ್ತಾಂತರ ಮಾಡ್ತಾರೆ. ಇವ್ರು ತೊಗೊಂಬಂದು ಆಕ್ಸಿಡೆಂಟ್ ಆಗಿದೆ ಅಂತಲೇ ಗೋಳಾಡ್ಕೊಂಡು ದಫಾನ್ ಮಾಡಿರ್ತಾರೆ. ಇದು ಒಂದು ಕತೆ. ಆದರೆ ನೆಕ್ಸ್ಟು ಮತ್ತೊಂದು ರೋಚಕವಾದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಪೊಲೀಸರು ಆಕ್ಸಿಡೆಂಟ್ ಕೇಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ಆಟೋ ಡ್ರೈವರ್ಗೆ ಫೋನ್ ಮಾಡಿ ಬಾ ಅಂತಾರೆ. ಬರ್ತಾನೆ. ಆತ ಸಹ ಕೇಳ್ತಾನೆ, ನೀನು ಒಬ್ಬನ ಗುದ್ಗುಂಡು ಸೇರೆ ಬೇರೆ ಬಂದ್ಬಿಟ್ಟಿದ್ಯಲ್ಲ ಅಂತ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ಅಪಘಾತ ಮಾಡಿಲ್ಲ, ನಾನಲ್ಲ, ಬೇಕಾದ್ರೆ ನನ್ನ ಆಟೋನ ನೋಡಿ ಅಂದ್ಬಿಟ್ಟು ಆಟೋ ಎಲ್ಲ ತೋರಿಸ್ತೇನೆ. ಸೊ ಅಲ್ಲೂ ಒಂದು ಸ್ವಲ್ಪ ಆ ರೀತಿ ಹಿಟ್ ಆ್ಯಂಡ್ ರನ್ ಆಗಿರೋ ರೀತಿ ಕಾಣಿಸೋದಿಲ್ಲ. ಪೊಲೀಸರು ಓಕೆ ಆದರೂ ಅನುಮಾನ ಪಟ್ಟು ಇರೋ ನೀನು, ನಾನು ಆಮೇಲೆ ಯಾವಾಗಲೇ ಕರೆದ್ರು ವಾಪಸ್ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಈತ ಒಂದು 15-20 ದಿನ ಆದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಮೃತದೇಹದ ಮೇಲೆ ಗಾಯಗಳಾಗಿರೋದು ಗೊತ್ತಾಗುತ್ತೆ. ಪೊಲೀಸರಿಗೆ ಆರಂಭದಲ್ಲಿ ಅದು ನೋಡ್ಬೋದಾಯ್ತಲ್ಲ ಅಂತ ಅನುಮಾನ ಬರುತ್ತೆ. ಬಟ್ ನೋಡೋಕ್ಕಾಗಿರಲಿಲ್ಲ. ಯಾಕೊತ್ತಾ, ಆ್ಯಂಬುಲೆನ್ಸ್ ಅವನಲ್ವಾ ತೊಗೊಂಬರೋದು, ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದು. ಸೊ ಆ ಟೈಮಲ್ಲಿ ಗೊತ್ತಾಗಿರೋದಿಲ್ಲ. ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಅಲ್ಲಿನ ತಜ್ಞರು ಹೇಳ್ತಾರೆ, ಇದು ಯಾಕೋ ಅನುಮಾನ ಬರ್ತಿದೆ, ಒಂದ್ಸರಿ ತನಿಖೆ ಮಾಡಿ ಅಂತ ಹೇಳಿದಾಗ ಪೊಲೀಸರು ಫುಲ್ ಪ್ಲೆಡ್ಜ್ ಆಗಿ ತನಿಖೆಗೆ ಇಳಿತಾರೆ. ಅಲ್ಲಿವರೆಗೂ ಆಕ್ಸಿಡೆಂಟ್ ಕೇಸ್ ಆಗಿದ್ದಕ್ಕೆ ಯಶವಂತನ ಹೆತ್ತವ್ರನ್ನೇ ಕರೆಸಿ, ಇಲ್ಲಿ ಯಾಕೋ ಅನುಮಾನ ಬರ್ತಾಯಿದೆ, ಒಂದು ಅನುಮಾನಾಸ್ಪದ ಸಾವು ಅಂತ ನೀವು ಬರ್ಕೊಡಿ ಕಂಪ್ಲೇಂಟ್ ಅಂತ ಹೇಳಿ ಬರ್ಸ್ಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ. ಫಸ್ಟ್ ಅವ್ರು ಏನು ಮಾಡೋದು ಅಂದರೆ, ಈತ ಚಿಕ್ಕಮಗಳೂರಿಗೆ ಯಾಕೆ ಹೋಗಿದ್ದ, ಇದನ್ನೆಲ್ಲ ಆ ಕುಟುಂಬಸ್ಥರನ್ನೇ
ತಗೋತಾರೆ. ನಂತರ ಆತ ಹೋಗ್ಬೇಕಾಗಿದ್ದ ರೂಟನ್ನೆಲ್ಲ CC ಕ್ಯಾಮ್ರಾಗಳು, ಅಂದರೆ ಟೋಲ್ ಗೇಟಲ್ಲಿ, ಅಕ್ಕಪಕ್ಕದ ಲಾಡ್ಜ್ಗಳಲ್ಲಿ, ಅಂಗಡಿಗಳಲ್ಲಿ ಏನೇನು CC ಕ್ಯಾಮ್ರಾ ಹಾಕಿರ್ತಾರಲ್ಲ, ಆ CC ಕ್ಯಾಮ್ರಾಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಆಗ ಈ ಯಶವಂತ್ ಒಬ್ಬನ ಜೊತೆ ಬೈಕ್ನಲ್ಲಿ ಹೋಗ್ತಾ ಇರೋದು ಕಾಣಿಸುತ್ತೆ ಚಿಕ್ಕಮಗಳೂರು ಕಡೆಗೆ. ಆದರೆ ವಾಪಸ್ಸಾಗುವಾಗ ಒಬ್ಬನೇ ಇರ್ತಾನೆ. ಆತ ಯಾರು ಅಂತ ಆ CC ಕ್ಯಾಮ್ರಾ ವಿಜುವಲ್ಸ್ಗಳನ್ನು ತೆಗೆದು ಯಶವಂತ್ ಕುಟುಂಬಕ್ಕೆ ತೋರಿಸ್ತಾರೆ. ಆಗಲೇ ಗೊತ್ತಾಗೋದು ಆತ ಸಚಿನ್ ಅಂತ. ಇವನೇ ನೋಡಿ ಆ ಸಚಿನ್. ಈ ಸಚಿನ್ ಯಾರು ಗೊತ್ತಾ? ಇದೇ ಯಶವಂತ್ನ ಪ್ರಾಣ ಸ್ನೇಹಿತ. ಒಂದೇ ಗ್ರಾಮದವರು, ಹಾಸನದಲ್ಲಿ ಒಟ್ಟಿಗೆ ಆಡಿ ಬೆಳೆದವರು ಸಹ. ಆದರೆ ಯಶವಂತ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ಈ ಸಚಿನ್ ಉಂಡಾಡಿ ಗುಂಡ. ಏರಿಯಾದಲ್ಲೆಲ್ಲ ಕೆಟ್ಟ ಹೆಸರು. ಒಂದು ಸ್ವಲ್ಪ ಜನ ಒಳ್ಳೆಯವರನ್ನವರು ಇದ್ದಾರೆ. ಬಟ್ ಅಲ್ಲಿ ನಾವು ಮಾತನಾಡಿಸಿದಾಗ ಒಂದು ಸ್ವಲ್ಪ ಜನ ನೆಗೆಟಿವ್ ಆಗಿ ಅಭಿಪ್ರಾಯ ಕೊಟ್ಟರು. ಸೊ ಈ ರೀತಿ ಇದ್ದವನು ಸಚಿನ್. ಈ ಯಶವಂತ್ ಏನು ಮಾಡ್ತಾನೆ, ಅವತ್ತು ಚಿಕ್ಕಮಗಳೂರಿಗೆ ಇವನನ್ನು ಕರ್ಕೊಂಡೋಗೋ ಇದೇ ಇರಲಿಲ್ಲ, ಅಂದರೆ ಐಡಿಯಾನೇ ಇರಲಿಲ್ಲ. ಆದರೆ ಅವತ್ತು ಮನೆಯಲ್ಲಿ ನಾನು ಚಿಕ್ಕಮಗಳೂರಿಗೆ ಹೋಗಿ ಬರ್ತೀನಿ ಅಂತ ಯಶವಂತ್ ಹೇಳಿ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಈ ಸಚಿನ್ ಸಿಗುತ್ತಾನೆ. ಈ ಸಚಿನ್ಗೆ ಇವನು 28,000 ಕೊಡಬೇಕಾಗಿತ್ತು ಅನ್ನೋ ಮಾಹಿತಿ ಇದೆ. ಬಟ್ ಕುಟುಂಬಸ್ಥರನ್ನ ಕೇಳಿದ್ರೆ ಇಲ್ಲ ಅಂತ ಇದ್ದಾರೆ. ಅವನೇ ಕಳ್ಳ, ಅವನೆಲ್ಲಿ 28,000 ಕೊಡ್ತಾನೆ ಅಂತ ಮಾಹಿತಿಯನ್ನು ಕೊಡ್ತಾರೆ. ಬಟ್ ಯಶವಂತ್ ಅಂದರೆ ಮೂಲಗಳ ಪ್ರಕಾರ, ಅಂದರೆ ಅಲ್ಲಿಂದ ಬೇರೆಯವ್ರನ್ನ ಮಾತಾಡ್ಸಿದಾಗ ಈತ 28,000 ಕೊಡಬೇಕಾಗಿತ್ತು. ಅದನ್ನು ಕೇಳ್ತಾನಂತೆ ಅವತ್ತು ಸಚಿನ್ ಯಶವಂತನ. ಇಲ್ಲ, ನಾನು ಗಾಡಿ ಸೇಲ್ ಮಾಡ್ತಾ ಇದ್ದೀನಿ, ಇವತ್ತು ದುಡ್ಡಾಗುತ್ತೆ, ಬಾ ಕೊಟ್ಬಿಡ್ತೀನಿ ಅಂತ ಸಚಿನ್ನ ಬೈಕ್ನಲ್ಲೇ ಇಬ್ಬರೂ ಕಡೂರ್ಗೆ ಹೋಗ್ತಾರೆ. ಕಡೂರ್ಗೆ ಹೋದಾಗ ಅಲ್ಲಿ ಮಾತುಕತೆ ಆಗುತ್ತೆ. ಅಂದರೆ ಗಾಡಿ ಇಸ್ಕೋಬೇಕಾಗಿರುತ್ತಲ್ಲ, ಆತ ಚೆಕ್ಕಲ್ಲಿ ಕೊಡ್ತಾನೆ. ಆ ವಿಡಿಯೋ ಇಲ್ಲಿದೆ ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಆ ಚೆಕ್ ಬರೀತಾ ಇದ್ದಾನಲ್ಲ, ಈ ನಾನು ಇಷ್ಟು ಕೊಡಬೇಕು, 1,20,000 ರೂಪಾಯಿ, ಅದನ್ನು ನಾನು ಚೆಕ್ ಮೂಲಕ ಕೊಡ್ತೀನಿ, 2,50,000 ರೂಪಾಯಿ, ಇವಾಗ ಈ ಥರದ್ದೆಲ್ಲ ಮಾತಾಡ್ತಾನಲ್ಲ, ಆತನೇ ಈ ಯಶವಂತ್ನಿಂದ ಕಾರ್ನ ಪರ್ಚೇಸ್ ಮಾಡಿದ್ದು. ನಂತರ ಅವತ್ತು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಅಮೌಂಟ್ ಆಗೋದಿರುತ್ತೆ. ಸೊ ಈ ಟೈಮಲ್ಲಿ ಸಚಿನ್ ಕೇಳ್ತಾನೆ, ನೀನು ಇವತ್ತು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಬಂದೆ, ಎಲ್ಲಿ ಕೊಡಲಿಲ್ಲ ಅಂತ. ಆದರೆ ಈತ ಹೇಳ್ತಾನೆ, ಎಲ್ಲಿ ಇನ್ನೂ ದುಡ್ಡು ಕೊಟ್ಟಿಲ್ವಲ್ಲ, ನಾಳೆ ಕೊಡ್ತೀನಿ ಬಿಡು ಅಂತ ಹೇಳ್ತಾನೆ. ಸೊ ಈಗ ಮಾತಿಗೆ ಅಲ್ಲಿ ಒಂದು ಲೈಟಾಗಿ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆದಮೇಲೆ ಇಬ್ಬರೂ ಸೇರಿ ಬಾರ್ಗೆ ಹೋಗ್ತಾರೆ. ಆನ್ ದ ವೇ ಬಾರ್ಗೆ ಹೋಗಿ ಕಂಠಪೂರ್ತಿ ಕುಡಿತಾರೆ. ಇಬ್ಬರು ಎಂಜಾಯ್ ಮಾಡಿಕೊಂಡು ಮತ್ತೆ ಬೈಕಲ್ಲಿ ವಾಪಸ್ ಮನೆ ಕಡೆ, ಅಂದರೆ ಹಾಸನ ಕಡೆ. ಆದರೆ ಮಧ್ಯದಲ್ಲಿ 1-2 ಲಾಡ್ಜ್ನೂ ಸಹ ಪ್ರಯತ್ನ ಮಾಡ್ತಾರೆ ಉಳ್ಕೊಳ್ಳೋಕ್ಕೆ. ಯಾಕಂದರೆ ಇವ್ನು ನೆಕ್ಸ್ಟ್ ಡೇ ಹಣ ಕೊಡ್ತೀನಿ ಅಂತ ಹೇಳಿರ್ತಾನೆ ಕಾರ್ ಪರ್ಚೇಸ್ ಮಾಡಿದವನು. ಸೊ ನಾಳೆನೇ ಪಡ್ಕೊಂಡು ಹೋಗ್ಬಿಡೋಣ ಅಂತಲೂ ಲಾಡ್ಜ್ಗೆ ಟ್ರೈ ಮಾಡ್ತಾರೆ. ಬಟ್ ಕೊಡೋಲ್ಲ, ಯಾಕೆಂದರೆ ಇವರಿಬ್ಬರು ಕುಡ್ದಿರ್ತಾರೆ ಅನ್ನೋ ಕಾರಣಕ್ಕೆ. ಸೊ ವಾಪಸ್ ಬೈಕಲ್ಲಿ ಬರ್ತಾ ಇರ್ತಾರೆ. ಈ ಘಟನೆ ಏನು ನಡೆಯುತ್ತಲ್ಲ, ಈ ಘಟನೆ ನಡೆಯೋ ಟೈಮಲ್ಲೇ, ಅಂದರೆ ಅದೇ ಜಾಗದಲ್ಲಿ ಇಬ್ಬರೂ ಸಹ ಬೈಕ್ನಲ್ಲಿ ನಿಲ್ಲಿಸಿ ಸೈಡ್ಗೆ ಬರ್ತಾರೆ ಯೂರಿನ್ ಪಾಸ್ ಮಾಡೋದಕ್ಕೆ. ಈ ಟೈಮಲ್ಲಿ ಮತ್ತೆ ಇವರಿಬ್ಬರ ನಡುವೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಕಾಸು ಕೊಡಲಿಲ್ಲ ಅನ್ನೋ ವಿಚಾರಕ್ಕೆ ಸಚಿನು ಯಶವಂತ್ ಕೊಡ್ತೀನಿ ಅಂತ. ಸೊ ಈ ರೀತಿ ಆಗ್ತಾ ಏನು ಮಾಡ್ತಾನೆ, ಆ ಗಾಡೀಲಿ ಕಿಟ್ ಇರುತ್ತಲ್ಲ, ರಿಪೇರಿ ಆದರೆ ಕಿಟ್ಟು, ಅಂದರೆ ಏನಾದರೂ ರಿಪೇರಿ ಮಾಡೋದಕ್ಕೆ ಫಸ್ಟ್ ಇದ್ರ ಕಿಟ್ಟು, ಆ ಕಿಟ್ಟಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇರುತ್ತೆ, ತೆಗೆದು ಚುಚ್ಚೇ ಬಿಡ್ತಾನೆ ಯಶವಂತ್ಗೆ ಈ ಸಚಿನು. ನಂತರ 1-2-3 ಬಾರಿ ಕುತ್ತಿಗೆ, ಹೊಟ್ಟೆ ಭಾಗಕ್ಕೆಲ್ಲ ಚುಚ್ತಾನೆ. ಆತ ಅಲ್ಲೇ ತೀವ್ರ ರಕ್ತಸ್ರಾವವಾಗಿ ಕುಸ್ತು ಬೀಳ್ತಾನೆ. ಈ ಟೈಮಲ್ಲಿ ಏನು ಮಾಡೋದು ಅಂತ ಈತನಿಗೆ ಗೊತ್ತಾಗಲ್ಲ ಸಚಿನ್ಗೆ. ಸೀದಾ ಬೈಕ್ ಹತ್ಕೊಂಡು ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾನೆ ಮನೇಲಿ, ಏನೂ ಗೊತ್ತಿಲ್ಲದೆ ಅವರ ರೀತಿ. ಆದರೆ ಇಲ್ಲಿ ಮನೆಯವ್ರಿಗೂ ಗೊತ್ತಿಲ್ಲ ಇವನು ಸಚಿನ್ ಜೊತೆ ಹೋಗಿದ್ದಾನೆ ಅಂತ. ಆದರೆ ಯಾವಾಗ ಈ ವಿಡಿಯೋ ಇದೆಯಲ್ಲ, ಈ ಪರ್ಚೇಸಿಂಗ್ ವಿಡಿಯೋ ಎಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ವಿಡಿಯೋ ನೋಡಿದ್ಮೇಲೆ ಸಚಿನು ಅದರಲ್ಲಿದ್ದಾನೆ ಅಂತ ಪೊಲೀಸರಿಗೆಲ್ಲನೂ ಮಾಹಿತಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಒಂದಕ್ಕೊಂದು ತಾಳೆ ಹಾಕ್ಕೊಂಡು ಹೋಗ್ಬೇಕಾರೆ ಈ ಕೊಲೆ ಕೇಸ್ ಬಹಿರಂಗವಾಗುತ್ತೆ. ಪೊಲೀಸರು ಟೈಮ್ ಸೆನ್ಸ್ ಇದರಲ್ಲಿ ಮೆಚ್ಚಲೇಬೇಕು. ಎಲ್ಲವನ್ನು ತನಿಖೆ ಮಾಡಿ ಇವತ್ತು ಆ ಆರೋಪಿಯನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಜೈಲಿಗೂ ಬಿಟ್ಟು ಬಂದಿದ್ದಾರೆ. ಇದಾಗಿತ್ತು ಇವತ್ತಿನ ಕ್ರೈಮ್ ಎಪಿಸೋಡ್. ಕ್ರೈಮ್ ಕಥೆ ನನ್ನ ಜೊತೆ ಮುಂದಿನ ಎಪಿಸೋಡ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನೋಡ್ತಾ ಇರಿ ಸುವರ್ಣ ಡಿಜಿಟಲ್ ಮತ್ತು ಸುವರ್ಣ ನ್ಯೂಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.